ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಲೈಫು ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ಒಂದು ಒಳ್ಳೆ ರಂಗೋಲಿ ತೋರಿಸ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಅರ್ಜೆಂಟಲ್ಲೇ ರಂಗೋಲಿ ಹಾಕಿದೆ ಅಂತ ಹೇಳ್ಬೋದು. ಅರ್ಜೆಂಟಲ್ಲಿ ಏನಕ್ಕೆ ಅಂದರೆ, ನೀವು ಅಬ್ಸರ್ವ್ ಮಾಡ್ತಾಯಿರಿ, ನನಗೆ ರಂಗೋಲಿ ಹಾಕ್ತಾಯಿದ್ರೆ ಏನಕ್ಕೆ ಎಷ್ಟು ಸೊಳ್ಳೆ ಅಟ್ಯಾಕ್ ಆಗುತ್ತೆ ಅಂದರೆ, ಹತ್ತತ್ರ ಒಂದು 10-15 ಸೊಳ್ಳೆಗಳು ಬಂದ್ಬಿಡುತ್ತೆ ಈ ಟೈಮ್ಗೆ. ನಾನು ಬೇಗನೆ ಎದ್ದು ರಂಗೋಲಿ ಹಾಕೋಣ ಅಂದ್ಕೊಳ್ತೀನಿ, ಬಟ್ ಅದು ಫೋಕಸ್ಸೇ ಆಗೋಲ್ಲ. ತುಂಬ ಬ್ಲ್ಯಾಕ್ ಆ ಥರ ಬಂದುಬಿಡ್ತಾ ಇರುತ್ತೆ ನಾನು ವೀಡಿಯೋ ಮಾಡಬೇಕು ಅಂದರೆ. ಅದಕ್ಕೆ ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಆಮೇಲೆ ಒಂದು 6:30 6:15 ಹಂಗೆ ಬರ್ತೀನಿ. ಆ ಟೈಮಲ್ಲಂತೂ ಎಷ್ಟು ಸೊಳ್ಳೆಗಳು ಅಂದರೆ ನನಗೆ ಹಾಕೋಕ್ಕೆ ಆಗ್ತಿರಲ್ಲ, ಮುಗಿಸ್ಬಿಟ್ಟು ಹೋಗೋಣ ಅನ್ನೋ ಲೆವೆಲ್ಗೆ ಆಗ್ತಾ ಇರುತ್ತೆ. ಸೊ ಆ ರೀತಿ ಕಷ್ಟ ಆಗ್ತಾಯಿತ್ತು. ಅದಕ್ಕೇ ಏನೋ ಒಂದು ಅರ್ಜೆಂಟಲ್ಲಿ ಹಾಕಿ, ಅದು ಬೇರೆ ನಾನು ರವೆ ರೊಟ್ಟಿಗೆ ಬೇರೆ ನೆನೆಸಿದ್ದೆ, ರವೆ ರೊಟ್ಟಿ ಮಾಡೋಣ ಅಂತ. ತರಕಾರಿ ಎಲ್ಲ ಚಾಪ್ ಮಾಡ್ಕೋಬೇಕಿತ್ತು. ಅದಕ್ಕೇ ಏನೋ ಬೇಗ ಒಂದು ರಂಗೋಲಿ ಹಾಕ್ಬಿಟ್ಟು ಹೋಗೋಣ, ತರಕಾರಿ ಎಲ್ಲ ಚಾಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ರಂಗೋಲಿ ಹಾಕ್ತಾಯಿದ್ದೀನಿ. ಒಂಥರ ಬೆಳಗ್ಗೆ ಹೊತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದನಲ್ಲ, ಒಂಥರ ಸುಸ್ತರ ಆಗ್ತಾ ಇರುತ್ತೆ. ಒಂದು 10 ನಿಮಿಷ ಕುತ್ಕೋಬೇಕು ಅನಿಸ್ತಾ ಇರುತ್ತೆ. ನೀರು ಕುಡಿಯೋಕೆ ಒಂದು 2-3 ನಿಮಿಷ ಕುತ್ಕೋತೀನಿ ಅಷ್ಟೇ. ಬಟ್ ಕುತ್ಕೊಂಡಿದ್ರು ಕೂಡ ಸಮಾಧಾನನೇ ಆಗೋಲ್ಲ. ಫಸ್ಟು ಕೆಲಸ ಮುಗಿಸ್ಬಿಟ್ರೆ ಎಲ್ಲ ಆರಾಮಾಗಿ ಕುತ್ಕೋಬೋದಲ್ವ, ಇಲ್ಲಾಂದರೆ ಅಲ್ಲಿ ಮತ್ತೆ ಕಾಲೇಜ್ಗೆ ಹೋಗೋ ಟೈಮ್ ಆಗುತ್ತೆ, ಮಕ್ಕಳಿಗೆ ಟೈಮ್ ಆಗುತ್ತೆ ಅಂತ ಒಂದು 2 ನಿಮಿಷ ಹಂಗೆ ಕುತ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ನೀರು ಕುಡಿಬಾರ್ದು. ಆ್ಯಕ್ಚುಲಿ ಏನೇ ವರ್ಕೌಟ್ ಮಾಡಿದ್ರು ಏನೇ ಆದರೂ ಕೂಡ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ನೀರನ್ನ ಕುಡಿತೀನಿ. ಅದು ಬೆಚ್ಚಗೆ ಮಾಡ್ಕೊಂಡು ಫ್ಲಾಸ್ಕ್ನ ಹಾಕ್ಕೊಂಡಿರ್ತೀನಿ, ಅದನ್ನೇ ಕುಡಿತಾ ಇರ್ತೀನಿ. ಆಮೇಲೆ ಕೆಲವು ಸತಿ ಏನು ಅಂದರೆ, ನನಗೆ ಇಲ್ಲಿ ಕುಡಿಯೋಕ್ಕಾಗಲ್ಲ ಅಂದರೆ ಒಂದು ಫ್ಲಾಸ್ಕ್ಗೆ ಜೀರಿಗೆ ನೀರು, ಚಕ್ಕೆ ನೀರು ಅದನ್ನೆಲ್ಲ ಒಂದು ಫ್ಲಾಸ್ಕಿಗೆ ಹಾಕ್ಕೊಂಡು ಹೋಗಿರ್ತೀನಿ. ಅಲ್ಲೇ ಒಂದೊಂದು 3 ಅವರ್ಸ್ಗೆ ಒಂದು ಸತಿ ಒಂದೊಂದು ಕಪ್ ಹಾಗೆ ಕುಡಿತಾ ಇರ್ತೀನಿ. ನಾನು ಮೊನ್ನೆ ಒಂದು ಹಸ್ಬೆಂಡ್ಗೂ ಒಂದು ಫ್ಲಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಲ್ಲೇ ತೊಗೊಂಡೋಗಿ ಕುಡಿತಾ ಇರ್ತೀನಿ. ಇದರಿಂದ ಡೈಜೆಷನ್ನು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವೀಡಿಯೋ ಕೊನೆಯವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಯಾರಿಗಾನ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ರವೆ ರೊಟ್ಟಿ ಹೇಳ್ಕೊಡ್ತೀನಿ. ತುಂಬಾ ಒಳ್ಳೆಯದು, ಆಮೇಲೆ ಬೇಕಾಗುತ್ತೆ. ಟೇಸ್ಟ್ ವೈಸ್ ಅಂತೂ ಎಕ್ಸಲೆಂಟು. ಒಳ್ಳೆ ತರಕಾರಿ, ನಿಮ್ಗೆ ಏನೇನು ಬೇಕೋ ತರಕಾರಿನೆಲ್ಲ ಹಾಕಿ ಒಳ್ಳೆ, ಈಗ ಮಕ್ಕಳು ಸುಮ್ಮನೆ ಹಾಗೆ ಪಲ್ಯಗಳು ಮಾಡಿಕೊಟ್ರೆ ತಿನ್ನಲ್ಲ. ನನ್ನ ಮಕ್ಕಳು ಇಬ್ಬರೂ ಎಷ್ಟು ಇಷ್ಟಪಟ್ಟು ತಿಂದರು ರೊಟ್ಟಿ ಅಂದರೆ, ರೊಟ್ಟಿನೇ ಹಾಗೆ ತಿನ್ಬಿಡ್ಬೋದು. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆಕಾಯಿ ಚಟ್ನಿ ಮಾಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಲ್ವ, ನಾನು ಕಡಲೆಕಾಯಿ ಚಟ್ನಿ ಹಾಕ್ಬೇಕಾದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಸುಮಾರು ಜನ ಹಾಕ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಚಟ್ನಿದು ಟೆಕ್ಸ್ಚರು ಮತ್ತು ಟೇಸ್ಟು ಎಲ್ಲ ತುಂಬ ಚೇಂಜ್ ಆಗೋಗಿರುತ್ತೆ. ನೆಕ್ಸ್ಟು ಜೊತೆಗೆ ಉಪ್ಪಿಟ್ಟು ಮಾಡಿದ್ದೆ. ಇದು ನಿನ್ನೆ ದಿನದ್ದು, ಯಾಕೆಂದರೆ ಕೆಲವು ನೆಂಟರೆಲ್ಲ ಬಂದಿದ್ದರು. ಅವ್ರಿಗೆ ನನ್ನ ಕೈದು ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಗೊತ್ತಿಲ್ಲ ಏನಕ್ಕೋ. ಎಷ್ಟೋ ಜನ ನಮ್ಮನೇಲಿ ಬರ್ತಾರೆ ಅಂದ್ಕೊಳ್ಳಿ, ನಾನು ಕೆಲವು ರೆಸಿಪೀಸು ತುಂಬ ಚೆನ್ನಾಗಿ ಮಾಡ್ತೀನಿ. ಯಾಕೆಂದರೆ ಇಡ್ಲಿ ಅಂತೂ ನಂದು ನೋ ಫೇಲ್, ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ. ಆಮೇಲೆ ಉಪ್ಪಿಟ್ಟು ಚಟ್ನಿ ಪುಡಿ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಯಾವಾಗಲೂ ಅಷ್ಟೇ, ಉಪ್ಪಿಟ್ಟು ತಿನ್ನೋಕ್ಕೆ ಸ್ವಲ್ಪ ಬ್ಲ್ಯಾಂಡಾಗಿ ಒಂಥರ ಬೇಜಾರಾಗ್ತಾ ಇರುತ್ತೆ, ಕಾನ್ಕ್ರೀಟ್ ಅಂತಾರೆ. ಬಟ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಚಟ್ನಿ ಪುಡಿ ಹೆಂಗೆ ಮಾಡ್ತೀನಿ ಅಂದರೆ, ಫಸ್ಟ್ ಮೇಜರ್ 90% ಚಟ್ನಿ ಪುಡಿ ಟೇಸ್ಟ್ ಡಿಪೆಂಡ್ ಆಗೋದೆ ನೀವು ಯಾವ ರೀತಿ ಹುರ್ಕೋತೀರಾ ಕಡಲೆ ಬೀಜನ ಅಂತ. ಮೀಡಿಯಮ್ ಅಂದರೆ ಲೋ ಮೀಡಿಯಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಏನೇನು ಹಾಕ್ತೀನಿ ಅಂತ. ಇದು ಬಂದು ನಾನು ನಿಮ್ಮ ರೊಟ್ಟಿನ ತೋರಿಸಿ ಅಂತ ಹೇಳಿದ್ನಲ್ಲ, ನೋಡಿ ನಾನು ಇದು ನನ್ನ ಕೊಲೀಗ್ಸ್ದೆಲ್ಲನೂ ಏನು ಗೊತ್ತಾ, ಆದಷ್ಟು ಮಿಲೆಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ, ಗೋಧಿ ನುಚ್ಚನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ, ಜೋಳ ಇದಿಷ್ಟು ಹೊಸದಾಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಒಂದು ಇದರಿಂದ ನನಗೇನು ಬೆನಿಫಿಟ್ ಆಗ್ತಾಯಿದೆ ಅಂದರೆ, ಹಸಿವು ಬೇಗ ಆಗೋಲ್ಲ. ಇದರಲ್ಲಿ ಫೈಬರ್ಸ್ ಜಾಸ್ತಿ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಆಗಿರೋದ್ರಿಂದ ಗ್ಲೂಕೋಸ್ ಸ್ಪೈಕ್ ತುಂಬ ಆಗೋಲ್ಲ, ವೇಟ್ ಗೇನ್ ಆಗೋಲ್ಲ, ತುಂಬ ಏನೋ ವೆಯ್ಟ್ ಲಾಸ್ ಆಗುತ್ತೆ ಅಂತಲ್ಲ. ಇದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದೆ, ಇಲ್ಲ ಅಂತಲ್ಲ. ನಾವು ಹೇಗೆ ರಾಗಿ ಯೂಸ್ ಮಾಡ್ಕೋತೀವೋ ಅದೇ ಥರನೇ. ನೋಡಿ, ನಾನು ನೆಕ್ಸ್ಟ್ ರಾಗಿ ರೊಟ್ಟಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹೆಲ್ದಿ ವರ್ಷನ್ಸ್ ಅಷ್ಟೇ, ತುಂಬ ಏನು ಬಾಯಿ ಕಟ್ಟಿ ಏನೂ ಮಾಡ್ತಿಲ್ಲ. ರಾಗಿ ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಾಯ್ತು ಗೊತ್ತಾ. ನಾನು ಏನು ಮಾಡಿದ್ದೆ ಅಂದರೆ, ಮುದ್ದೆ ಮಾಡ್ತಾರಲ್ವ ಅದೇ ಥರನೇ ನೀರು ಚೆನ್ನಾಗಿ ಕುದಿಸ್ಕೊಂಡೆ, ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ಟೆ. ತುಂಬ ಮುದ್ದೆ ಥರ ನಾವು ಚೆನ್ನಾಗಿ ಬೇಯಿಸಲಿಲ್ಲ. ಈ ಕುದೀತಾ ಇರುವಂಥ ನೀರೊಂದು 1.5 ಗ್ಲಾಸಷ್ಟು ಇಟ್ಟಿದ್ದೆ ಅನಿಸುತ್ತೆ. 1.5 ಗ್ಲಾಸ್ ನೀರಿಗೆ ಒಂದು 3/4 ಈರುಳ್ಳಿ ಹಾಕಿದೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಆಮೇಲೆ ಅದು ಚೆನ್ನಾಗಿ ಕುದಿಬೇಕಾದ್ರೆ
ಹಿಟ್ಟನ್ನು ಹಾಕ್ಕೊಂಡೆ. ಇನ್ನೊಂದು ಮಿಲೆಟ್ಸ್ ಹಿಟ್ಟೂ ಇತ್ತು. ಅಂದರೆ ನಾನು ಮಿಕ್ಸ್ಡು ಎಲ್ಲ ಕಾಳುಗಳು ಎಲ್ಲ ಹಾಕಿ ಒಂಥರ ಸರಿ ಪೌಡ್ರ್ ಥರ ಮಾಡ್ಕೊಂಡಿದ್ದೆ. ಅದೂ ಸ್ವಲ್ಪ ಹಿಟ್ಟು ಹಾಕಿ ಇದನ್ನು ಹಿಟ್ಟು ಮಾಡಿಕೊಂಡು ಒಂಥರ ಮುದ್ದೆ ಥರ ಮಾಡಿಕೊಂಡು, ತುಂಬ ಬೇಯಿಸಬಾರ್ದು, ಹಸಿ ಹಸಿಯಾಗೇ ಇರುತ್ತೆ. ನೀರು ಬಿಸಿ ಇದ್ದಾಗ ಜಿಗಟ್ತನ ಚೆನ್ನಾಗಿ ಬರುತ್ತೆ, ರೊಟ್ಟಿ ಕಿತ್ತೋಗಲ್ಲ. ಯಾವಾಗ್ಲೂ ಅಷ್ಟೇ ಬಿಸಿ ನೀರು ಹಾಕಿದ್ರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಈ ರಾಗಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಇವತ್ತು ಮೊಸರನ್ನ, ಅದು ಟೆಂಪಲ್ ಸ್ಟೈಲ್, ದೇವಸ್ಥಾನದ ಸ್ಟೈಲಲ್ಲಿ ಮೊಸರನ್ನ ಮತ್ತು ಪುಳಿಯೋಗರೆ ಬೇಕು ಅಂತ ಕೇಳಿದ್ರು. ನೋಡಿ, ಒಂದು ದಿನಕ್ಕೆ ಎಷ್ಟೊಂದು ಐಟಮ್ಸ್ ಮಾಡ್ತಾ ಇರ್ತೀನಿ. ನನಗಿಷ್ಟ, ಆ್ಯಕ್ಚುಲಿ ನನಗೆ ಬೇಜಾರಾಗಲ್ಲ. ಈ ಥರ ಮಾಡಿಕೊಡೋದ್ರಲ್ಲಿ ಇಷ್ಟ. ಬೇಜಾರು ಮಾಡ್ಕೊಂಡು ಮಾಡೋ ಬದಲು ಅವ್ರಿಗೂ ಈಗ ದೊಡ್ಡವರಾದಮೇಲೆ ಅವ್ರು ಎಷ್ಟು ಇಂಡಿಪೆಂಡೆಂಟ್ ಆಗೋಗ್ತಾರೆ ಅಂದರೆ ಈ ಥರನೇ ಅವ್ರಿಗೇನು ಬೇಕೋ ಅದನ್ನು ಯಾವಾಗಲೂ ಮಾಡಿಕೊಡ್ತೀನಿ ಅಂತಲ್ಲ, ನಾನು ಚೆನ್ನಾಗಿದ್ದೀನಿ, ಟೈಮ್ ಇದೆ ಅಂದರೆ ಡೆಫಿನೆಟ್ಲಿ ಮಾಡಿಕೊಡ್ತೀನಿ. ಯಾಕೆಂದರೆ ಒಂದು ಮೂಮೆಂಟ್ ಆದಮೇಲೆ ನೆನೆಸ್ಕೋತಾರೆ ನಮ್ಮಮ್ಮ ಈ ಥರ ಮಾಡ್ತಿದ್ರು ಅಂತ. ಈಗ ನಾವು ನೆನೆಸ್ಕೊಳ್ಳಲ್ವ, ನಮ್ಮಮ್ಮ ಈ ಥರ ಮಾಡ್ತಿದ್ರು, ನಾವು ಓದಬೇಕಾದ್ರೆ ಚಕ್ಲಿ ಮಾಡಿಕೊಡ್ತಿದ್ರು, ಇದ್ರಿಗೆ ಬಿಸಿ ಬಿಸಿ ತಂದು ಕೊಡ್ತಿದ್ರು ಅಂತ. ಅದೇ ಅವರು ಅಷ್ಟೇ, ಹೆಣ್ಮಕ್ಳು ಬೇರೆ, ಮುಂದೆ ಎಷ್ಟು ಫೇಸ್ ಮಾಡಬೇಕಾಗುತ್ತೆ ಅವರು. ಸೊ ಎಷ್ಟು ಸುಖ ಪಡ್ತಾರೋ ನಾವು ಅಷ್ಟು ಸುಖ ಕೊಡಬೇಕು. ಬಟ್ ಕಷ್ಟನೂ ತೋರಿಸ್ತೀನಿ, ಡೆಫಿನೆಟ್ಲಿ ಹೇಳ್ತೀನಲ್ವ, ಮಕ್ಕಳಿಗೆ ಕಷ್ಟ ಸುಖ ಎರಡೂ ತೋರಿಸ್ಬೇಕು, ಎಲ್ಲ ಫೀಲ್ಡಲ್ಲೂ ಬಿಡಬೇಕು. ಆಮೇಲೆ ಎಲ್ಲನೂ ಅನುಭವಿಸ್ಬೇಕು ಲೈಫಲ್ಲಿ, ವರ್ಲ್ಡ್ಗೆ ಎಕ್ಸ್ಪೋಸ್ ಆಗಿ ಧೈರ್ಯ ತರೋ ಥರ ನಾವು ಬೆಳೆಸ್ಬೇಕಾಗತ್ತೆ. ಬಟ್ ಈ ರೀತಿ ಸಣ್ಣ ಪುಟ್ಟ ಏನೇ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ನಾನು ಕೊಡ್ತಾ ಇರ್ತೀನಿ. ಅಂದರೆ ಏನು ಗೊತ್ತಾ, ಲೈಫ್ನ ತುಂಬ ಎಂಜಾಯ್ ಮಾಡಬೇಕು. ತುಂಬ ಸೀರಿಯಸ್ ಆಗಿ ತೊಗೊಂಡ್ರೆ ಲೈಫ್ ತುಂಬ ಸಪ್ಪೆ ಆಗೋಗಿರುತ್ತೆ. ಎಲ್ಲ ವಿಷಯನೂ ನಾವು ಸೀರಿಯಸ್ ಆಗಿ ತೊಗೊಳ್ತಾ ಇರ್ತೀವಿ. ನಾವು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಹೇಳಿ? ಲೈಫಲ್ಲಿ ನಾವು ಎಂಜಾಯ್ ಮಾಡೋದು ಇಂಪಾರ್ಟೆಂಟು. ನಾವು ಏನು ಗೊತ್ತಾ, ಒಂದು 100 ರೀಸನ್ ಇದೆ ಅಳಕ್ಕೆ ಅಂದರೆ, ಒಂದು ರೀಸನ್ ನಗಕ್ಕಿದ್ರೂ ಕೂಡ ನಾವು ನಗ್ತಾ ಇರಬೇಕು. ಆಮೇಲೆ ಆ ಒಂದು ರೀಸನ್ನೇ ನಾವು ಬದುಕೋಕ್ಕೂ, ಲೈಫ್ನ ಲೀಡ್ ಮಾಡೋಕ್ಕೂ ಒಂದು ಎನರ್ಜಿ ಬರೋದು ಒಂದು ರೀಸನ್ ಅಷ್ಟೇ. ಈಗ 108 ರೀಸನ್ ಜಂಜಾಟಗಳು ಎಲ್ಲರಿಗೂ ಇರುತ್ತೆ. ಅಳ್ತಾ ಕುತ್ಕೊಂಡ್ಬಿಟ್ರೆ ಲೈಫ್ನ ಲೀಡ್ ಮಾಡೋಕ್ಕಾಗತ್ತಾ? ಪ್ರಾಬ್ಲಮ್ಸ್ ಎಲ್ಲ, ಯಾರಿಗಿಲ್ಲ ಪ್ರಾಬ್ಲಮ್ಸ್? ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾವು ಯಾವ ರೀತಿ ಅದನ್ನು ಫೇಸ್ ಮಾಡ್ತೀವಿ, ಯಾವ ರೀತಿ ಅದನ್ನು ನಗ್ನಗ್ತಾ ತೊಗೋತೀವಿ, ಧೈರ್ಯವಾಗಿ ಫೇಸ್ ಮಾಡ್ತೀವಿ, ಅದನ್ನೇ ಇಂಪಾರ್ಟೆಂಟ್ ಆಗೋದು. ಸೊ ಈಗ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್, ಹೇಳ್ತಾ ಇದ್ದೀನಲ್ವ. ಅದು ಏನಾಗುತ್ತೆ ಗೊತ್ತಾ, ನಾನು ಏನು ಮಾಡ್ತೀನಿ ಅಂದರೆ, ಮಾರನೇ ದಿನ ನಾನು ಚಟ್ನಿ ಪುಡಿ ಮಾಡ್ತೀನಿ ಅಂದರೆ, ಯೂಶಲಿ ಇವತ್ತು ಹಂಗೆ ಮಾಡಲಿಲ್ಲ, ಯೂಶಲಿ ಹಿಂದಿನ ದಿನವೇ ರಾತ್ರಿ ಚೆನ್ನಾಗಿ ಹುರಿದು, ಮೀಡಿಯಮ್ಮು ಹೈ ಲೋ ಈ ಥರ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ಹುರಿದು, ಆ ಬಿಸಿ ಕಾವಲ್ಲಿರುತ್ತಲ್ಲ, ಅದು ನಾನು ಐರನ್ದು ತವ ಯೂಸ್ ಮಾಡೋದ್ರಿಂದ ಒಳ್ಳೆ ರೋಸ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡ್ಕೊಳ್ಳಿ. ಆ ನಾನ್ ಸ್ಟಿಕ್ ಇದ್ರೆ ಯೂಸ್ ಮಾಡಿ, ಏನು ಮಾಡೋಕ್ಕಾಗಲ್ಲ. ಐರನ್ ಇದ್ದರೆ ಅದರಲ್ಲಿ ರೋಸ್ಟ್ ಮಾಡಿ ಚೆನ್ನಾಗಾಗುತ್ತೆ. ಆ ಬಾಣಲಿಲೇ ಬಿಟ್ಬಿಡ್ಬೇಕು, ಓವರ್ ನೈಟ್ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಇಲ್ಲ ಅಂದರೆ ರೋಸ್ಟ್ ಮಾಡಿ ನಿಮ್ಮ ಹತ್ರ ಓವರ್ ನೈಟ್ ಬಿಡೋಷ್ಟು ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ಸನ್ನು ಅದೇ ಬಾಣಲಿಯಲ್ಲಿ ಬಿಟ್ಟರೆ ಆ ಹೀಟಿಗೆ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಆಮೇಲೆ ಬೇಕಿದ್ರೆ ಸಿಪ್ಪೆ ತೆಗಿಬೋದು. ನಾನು ಇವತ್ತು ಸಿಪ್ಪೆ ತೆಗಿತಾ ಇದ್ದೀನಿ ಚಟ್ನಿ ಪುಡಿಗೆ. ಇದು ಬಂದು ಊರಿನ ಕಡಲೆಕಾಯಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಈ ಸಿಪ್ಪೆ ತೆಗ್ದಿರೋ ಕಡಲೆ ಬೀಜ, ಆಮೇಲೆ ಖಾರದ ಪುಡಿ 1.5 ಟೀ ಸ್ಪೂನ್ ಹಾಕಿದ್ದೀನಿ. ಪುಡಿ ಉಪ್ಪು ಹಾಕಬೇಕು, ಕಲ್ಲುಪ್ಪು ಹಾಕಬೇಡಿ, ಅದು ಮಿಕ್ಸಿ ಗ್ರೈಂಡರಲ್ಲಿ ಕರೆಕ್ಟಾಗಿ ಆಡಲ್ಲ, ಬಾಯಿಗೆ ಉಪ್ಪು ಸಿಗ್ತಾ ಇರುತ್ತೆ. ಪುಡಿ ಉಪ್ಪು, ಮೇನಾಗಿ ಬೆಳ್ಳುಳ್ಳಿ ಒಂದು 7ರಿಂದ 8 ಸಿಪ್ಪೆ ಸಮೇತ ಹಾಕಿದ್ರೆ ಬೆಸ್ಟು. ಇಲ್ಲ ನೀವು ಸಿಪ್ಪೆ ಇಷ್ಟ ಆಗಲ್ಲ ಅಂದರೆ ತೆಗೆದು ಹಾಕಿದ್ರೂ ಚೆನ್ನಾಗಿರುತ್ತೆ, ಏನು ಡಿಫ್ರೆನ್ಸ್ ಬರಲ್ಲ. ತುಂಬ ಏಕ್ದಮ್ ಸ್ಪೀಡಾಗಿ ಆಡ್ಸೋಕ್ಕೆ ಹೋಗಬಾರ್ದು. ಏನಕ್ಕೆ ಅಂದರೆ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ, ಗ್ರೌಂಡ್ನಟ್ ಅಲ್ವಾ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಪಲ್ಸಾಗಿ ಸ್ವಲ್ಪ ಹೊತ್ತು ಆಡಿಸ್ಕೊಂಡು, ಆಮೇಲೆ ಇದು ಆ್ಯಕ್ಚುಲಿ ಸ್ವಲ್ಪ ತರಿಯಾಗಿದ್ರೇ ಬೆಸ್ಟು. ತುಂಬ ನುಣ್ಣಗಾಗ್ಬಿಟ್ರೆ ಒಂಥರ ಚೆನ್ನಾಗಿ ಬರಲ್ಲ, ಒಂಥರ ಖಾರ ಪೀನಟ್ ಬಟರ್ ಥರ ಆಗೋಗುತ್ತೆ. ಸೊ ಅದ್ರ ಬದಲಾಗಿ ಈ ರೀತಿ ತರಿಯಾಗಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಉಪ್ಪಿಟ್ಟಿಗೆ ಅಂತಲೇ ಅಲ್ಲ, ದೋಸೆಗೆಲ್ಲ ತುಪ್ಪ ಹಾಕ್ಬಿಟ್ಟು ಮೇಲೆ ಚಟ್ನಿ ಪುಡಿ ಹಾಕ್ಬಿಟ್ಟು ರೋಲ್ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ರೆ ಅಂತೂ ಪ್ರೋಟೀನು, ಒಳ್ಳೆ ಫ್ಯಾಟು ಕಡಲೆ ಬೀಜ. ಸೊ ನಮಗೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಸೊ ಒನ್ಸ್ ಇನ್ ಎ ವೈಲ್ ಈ ಥರ ಮಾಡಿ ಇಟ್ಬಿಟ್ರೆ, ನೋಡಿ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಒನ್ಸ್ ಇನ್ ಎ ವೈಲ್ ಈ ಥರ ಮಾಡಿ ಇಟ್ಬಿಟ್ರೆ, ನೀವು ಚೆನ್ನಾಗಿ ರೋಸ್ಟ್ ಮಾಡಿದ್ದೀರಾ ಅಂದರೆ, ನೀವೇನೋ ಫ್ರಿಜ್ಜಲ್ಲಿ ಇಡ್ತೀರಾ ಅಂದರೆ ಒಂದು 2 ತಿಂಗಳು 3 ತಿಂಗಳು ಏನೂ ಆಗೋಲ್ಲ. ಹೊರಗಡೆ ಇಡ್ತೀರಾ ಅಂದರೆ 1 ತಿಂಗಳು 1.5 ತಿಂಗಳು ಏನೂ ಆಗೋಲ್ಲ. ಆಮೇಲೆ ಯೂಸ್ ಮಾಡ್ತಾ ಇರಬೇಕು ಆಗಾಗ. ಸೊ ಆಗ ತುಂಬ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅಂತೂ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಯೂಸ್ ಮಾಡ್ತಾನೆ ಇದ್ದರೆ ಏನೂ ಆಗೋಲ್ಲ. ಆಮೇಲೆ ಡ್ರೈ ಸ್ಪೂನ್ ಹಾಕಿರಬೇಕು. ಇದೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಜೊತೆಗೆ ನೆಂಟರೆಲ್ಲ ಬಂದಿದ್ರಲ್ಲ, ಅರೌಂಡ್ 6-7 ಜನ ಬಂದಿದ್ದರು. ಅದು ಟೀ ಟೈಮಿಗೆ ಬಂದಿದ್ದರು. ಊಟದ ಟೈಮಿಗೆ ಬಂದಿದ್ದರೆ ಸ್ವಲ್ಪ ಸ್ವೀಟ್ಸು ಅದು ಇದು ಎಲ್ಲ ಮಾಡಿ ಇಡ್ತೀನಿ, ನನಗಿಷ್ಟ ಯಾರಿಗಾರು ಮಾಡಿ ಕೊಡೋದು. ಬಟ್ ಟೀ ಟೈಮಿಗೆ ಬಂದಿದ್ದರು, ಅದಕ್ಕೇ ಒಂದು ಉಪ್ಪಿಟ್ಟು, ಕಾಫಿ, ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ವಿ. ಅದನ್ನೇ ಕೊಟ್ಟು ಸರ್ವ್ ಮಾಡಿ ಎಲ್ಲ ಕಳಿಸಿದ್ದಾಯಿತು. ಗೆಸ್ಟ್ ಬಂದರೆ ಮನಸಾರ ಮಾಡಿ ಕಳಿಸಿದ್ರೆ ಮಾತ್ರ ಒಂದು ತೃಪ್ತಿ. ನನಗಂತೂ ಅದೇ ರೀತಿ, ನಾನು ಬೆಳೆದು ಬಂದಿರೋದು ಅದೇ ಥರನೇ, ನಮ್ಮ ಅಮ್ಮನ ಮನೇಲಿ ಹೇಳ್ಕೊಟ್ಟಿರೋದು ಅದೇ. ಯಾರೇ ಬಂದರೂ
ಆದರೂ ಮನಸೆಲ್ಲ ಚೆನ್ನಾಗಿ ಮಾಡಿ ಅವ್ರಿಗೆ ಖುಷಿಯಾಗಿ ಕಳಿಸ್ಕೊಡ್ಬೇಕು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೋಬಾರ್ದು, ಎಂಜಾಯ್ ಮಾಡಬೇಕು ಅಂತ. ಈ ರೀತಿಯೇ ಪ್ರತಿಯೊಂದು ಮೂಮೆಂಟೂ ನಮ್ಗೆ ಏನಾನ ಸಿಚುವೇಶನ್ಸ್ ಕಷ್ಟ ಅನಿಸ್ತಾ ಇದ್ದರೆ ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು, ಮೇನಾಗಿ ಏನು ಗೊತ್ತಾ, ನಮ್ಮ ಸುತ್ತಲೂ ಇರುವಂಥ ಜನ ಇಂಪಾರ್ಟೆಂಟು. ನಾವು ಎಂಥ ಜನರ ಮಧ್ಯೆ ಇರ್ತೀವಿ, ನಮ್ಮ ಲೈಫಲ್ಲಿ ಎಂಥ ಜನರನ್ನ ನಾವು ತೊಗೋತೀವಿ ನಮ್ಮ ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್. ಯಾರ ಜೊತೆ ನಮಗೆ ಖುಷಿ ಸಿಗುತ್ತೆ, ಯಾರ ಜೊತೆ ನಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ ಅಂಥವ್ರ ಜೊತೆ ಮಾತ್ರ ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕು. ಲೈಫಲ್ಲಿ ಯಾವಾಗಲೂ 100 ಜನನ ಮೇಂಟೈನ್ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಕಷ್ಟ. ಅದು ಆ್ಯಕ್ಚುಲಿ ಎಲ್ರಿಗೂ ನಾನು ಹೇಳೋ ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ, ಎಲ್ರಿಗೂ ಸ್ಮೈಲ್ ಕೊಟ್ಕೊಂಡು ಹೋಗಿ, ಎಲ್ಲರಿಗೂ ಚೆನ್ನಾಗಿರಿ. ಬಟ್ ನಮ್ಮವರು ನಮ್ಮ ಹತ್ರ ಚೆನ್ನಾಗಿರೋರು ಮಾತ್ರ ತುಂಬ ಲಿಮಿಟೆಡ್ ಮೆಂಬರ್ಸ್ ಇರಬೇಕು. ಎಲ್ಲರೂ ಮೇಂಟೈನ್ ಮಾಡೋದು ಕಷ್ಟ, ಎಲ್ಲರೂ ಸ್ಯಾಟಿಸ್ಫೈ ಮಾಡೋದು ಕಷ್ಟ. ಆಮೇಲೆ ನಮಗೆ ಗೊತ್ತಿರಬೇಕು ಯಾರನ್ನು ನಂಬೋದು, ಯಾರನ್ನ ಜೊತೆ ಇದ್ದರೆ ನನಗೆ ಖುಷಿಯಾಗಿರುತ್ತೆ, ಪಾಸಿಟಿವ್ ವೈಬ್ ಬರುತ್ತೆ ಅಂತ. ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ, ನಾನು ಐರನ್ ಕಡಾಯಿ ತೊಗೊಂಡಿದ್ದೀನಲ್ವ, ಅದನ್ನು ಸೀಸನಿಂಗ್ ಮಾಡಿಡ್ತೀನಿ. ಯೂಸ್ ಮಾಡಿದ ತಕ್ಷಣ ಒಂದು 2 ಡ್ರಾಪ್ ಎಣ್ಣೆ ಹಾಕಿ ಅದಕ್ಕೆ ಸೌರಿಟ್ರೆ ಒಂಚೂರು ರಸ್ಟ್ ಆಗೋಲ್ಲ. ನೆಕ್ಸ್ಟ್ ನಾನು ಯೂಸ್ ಮಾಡ್ಬೇಕಾದ್ರೆ ಒಂದು ರೌಂಡ್ ವಾಶ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಅಂತೂ ಅಷ್ಟೇ ಬೇಗನೆ ನೀಟಾಗಿ ಮಾಡ್ಕೋಬೋದು. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನಾನೇನಾದರೂ ರೋಡ್ ಸೈಡ್ ಸ್ಟೈಲಲ್ಲಿ ಫ್ರೈಡ್ ರೈಸು ಅದೆಲ್ಲ ಮಾಡಬೇಕು ಅಂದರೆ ಈ ಕಡಾಯಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೋಲ್ಡೆಲ್ಲ ಆಗಿತ್ತು, ಅದಕ್ಕೆ ಅಜ್ವೈನ್ ಎಲೆ ತೊಗೊಂಡು ತೋರಿಸ್ತಾ ಇದ್ದೀನಿ. ಅದರದ್ದು ಕಷಾಯ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು, ಈಗ ದುಡ್ಡು ಇಂಪಾರ್ಟೆಂಟು, ಲೈಫ್ನ ಲೀಡ್ ಮಾಡೋಕ್ಕೆ ಇಂಪಾರ್ಟೆಂಟು. ಬಟ್ ದುಡ್ಡನ್ನ ಕೂಡಿಸಿಟ್ಟು ಯಾವ ಲೆವೆಲ್ ಕೂಡಿಸಿಟ್ಟಿರ್ತೀವಿ ಅಂದರೆ, ನಾವು ಎಷ್ಟೊಂದು ಜನ ನಾನು ನೋಡಿದ್ದೀನಿ ಕೂಡಿಟ್ಟು ಅಂದರೆ ಲೈಫ್ನೇ ಎಂಡ್ ಮಾಡ್ಕೊಂಬಿಟ್ಟಿದ್ದಾರೆ. ಅವರೇ ಇಲ್ಲ ಲೈಫ್ನ ಎಂಜಾಯ್ ಮಾಡೋಕ್ಕೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ, ಎಷ್ಟು ಬೇಕೋ ಅಷ್ಟನ್ನ ಕೂಡಿಟ್ಟು ನಾವು ಖುಷಿಯಾಗಿರೋಕ್ಕೆ ಪ್ರೆಸೆಂಟಲ್ಲಿ ಎಷ್ಟು ಎಂಜಾಯ್ ಮಾಡಬೇಕೋ ಅಷ್ಟಕ್ಕೆ ಸ್ಪೆಂಡ್ ಮಾಡಲೇಬೇಕು. ತುಂಬ ಕೂಡಿಡೋಕ್ಕೆ ಹೋಗಬಾರ್ದು. ಅದು ಎಷ್ಟು ಜನ ನಾನು ನೋಡಿದ್ದೀನಿ ಅಂದರೆ, ನಾನು ನಮ್ಮ ಹಸ್ಬೆಂಡು ಕೊಲೀಗ್ಸ್ ಎಲ್ಲ ಎಷ್ಟು ಜನ ಮಾತಾಡಿದ್ದೀವಿ ಅಂದರೆ, ಅಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿಟ್ಟು ಹೋದ, ಬಟ್ ಅದನ್ನು ಅನುಭವಿಸೋಕೆ ಅವನೇ ಇಲ್ಲ. ಅಂದರೆ ಹುಷಾರಿಲ್ದಂಗೆ ಏನೋ ಒಂದು ಆ್ಯಕ್ಸಿಡೆಂಟು ಏನೋ ಒಂದಾಗಿ ಡೆತ್ ಆಗಿಬಿಡುತ್ತೆ. ಅದನ್ನು ಎಂಜಾಯ್ ಮಾಡೋಕ್ಕೆ ಇಲ್ಲ. ಬಟ್ ಅದಕ್ಕೆ ಒಂದು ಲೈಫಲ್ಲಿ ಒಂದು ಆತ್ಮತೃಪ್ತಿ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಬೇಕೋ ಅಷ್ಟು ಕೂಡಿಡೋಣ, ದುಂದು ವೆಚ್ಚ ಮಾಡೋದು ಬೇಡ. ಬಟ್ ನಮ್ಮ ಖುಷಿಗೆ ನಮ್ಗೆ ಅನ್ಸಿದ್ರೆ ಇವತ್ತು ಏನೋ ನಾವು ಸಾಯ್ತೀವಿ ಅಂದರೆ ಖುಷಿಯಾಗಿ ಒಂದು ಫುಲ್ಫಿಲ್ಮೆಂಟ್ ಇರಬೇಕು, ಖುಷಿಯಾಗಿರಬೇಕು. ಸೊ ಅಷ್ಟು ನೆಮ್ಮದಿಗೋಸ್ಕರ ನಾವು ಎಷ್ಟನ್ನು ಸ್ಪೆಂಡ್ ಮಾಡಬೇಕು ಅಷ್ಟನ್ನು ಮಾತ್ರ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟು. ಫೇಸಲ್ಲಿ ಸ್ಮೈಲ್ ಇರೋಂಥದ್ದು ತುಂಬಾ ಇಂಪಾರ್ಟೆಂಟು. ನಾವು ಎಲ್ಲ ನಮ್ಮ ಫೇಸಲ್ಲಿ, ನಾನು ಈಗಲೂ ಅಷ್ಟೇ ಸುಮಾರು ಜನ ನೋಡಿದ್ದೀನಿ, ಅವ್ರ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದೆ ಅಂದರೆ ಎವಿಡೆಂಟಾಗಿ ಅವ್ರ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ. ಮುಖ ಎಲ್ಲ ಡಲ್ ಆಗಿರುತ್ತೆ, ಅಳೋ ಫೇಸ್ ಇರುತ್ತೆ. ಬಟ್ ಏನೇ ಆದರೂ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ಫೇಕ್ ಸ್ಮೈಲ್ ಬೇಕಾಗುತ್ತೆ. ನಾವು ಆಲ್ರೈಟ್ ಈಗ ನಮ್ಮ ಎಷ್ಟೊಂದು ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲ, ನನಗೆ ಧೈರ್ಯ ಹೇಳ್ಕೊಂಡು ಒಂದು ಫೇಕ್ ಸ್ಮೈಲ್, ಸುಮಾರು ಜನ ನಾವು ನೋಡಿ ಎಲ್ಲರ ಹತ್ರನೂ ನಾವು ನಮ್ಮ ಪ್ರಾಬ್ಲಮ್ ಹೇಳಲ್ಲ. 108 ತಲೆಯಲ್ಲಿ ಓಡ್ತಾ ಇರುತ್ತೆ, ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಹೋಗ್ತಾ ಇರುತ್ತೆ. ಬಟ್ ಆದರೂ ಮುಖದಲ್ಲಿ ಒಂದು ಫೇಕ್ ಸ್ಮೈಲ್ ಇರುತ್ತೆ. ಏನಕ್ಕೆ, ಎಲ್ಲರ ಹತ್ರನೂ ನಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ನಾನು ಸ್ಟ್ರಾಂಗು ಅಂತ ಹೇಳುತ್ತೆ ಅದು. ಈಗ ನನಗೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಮುಖದಲ್ಲಿ ಒಂದು ಸ್ಮೈಲ್ ಇದೆ ಅಂದರೆ ನಾನು ಸ್ಟ್ರಾಂಗು, ನಾನು ಮೆಂಟಲಿ ಸ್ಟ್ರಾಂಗು, ನನ್ನ ಕೈಲಿ ಅದು ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ತೋರಿಸುತ್ತೆ ಅದು. ನೆಕ್ಸ್ಟ್, ತುಂಬ ಕಷ್ಟಪಡೋಣ ಲೈಫಲ್ಲಿ. ಎಂಜಾಯ್ಮೆಂಟ್ ಮಾಡಬೇಕು ಅಂದರೆ ಲೈಫಲ್ಲಿ ತುಂಬ ಕಷ್ಟಪಡಬೇಕು, ಗೊತ್ತಾ. ಒಂದು 10 ಡೇಸಲ್ಲಿ ನಮ್ಮದು ಫಾರ್ ಎಕ್ಸಾಂಪಲ್ 10 ಡೇಸ್ ಇದೆ ಅಂದರೆ 9 ಡೇಸ್ ತುಂಬ ಕಷ್ಟಪಡೋಣ, ಒಂದಿನ ಫುಲ್ ಬಿಂದಾಸಾಗಿ ಎಂಜಾಯ್ ಮಾಡೋಣ. ಸೊ 10 ಡೇಸ್ಗೆ ಈ ಥರ ಅಂದರೆ ನಾವು ವರ್ಷ ಪೂರ್ತಿ ನಾವು ಎಷ್ಟು ವರ್ಕ್ ಮಾಡಬೇಕು, ಎಷ್ಟು ಎಂಜಾಯ್ ಮಾಡಬೇಕು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಪ್ರಕಾರ. ಸೊ ಅಷ್ಟೇ, ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಎಷ್ಟು ಕಷ್ಟಪಡ್ತಾ ಇರ್ತೀನೋ ಒಂದು ಒಳ್ಳೆ ಫ್ರೂಟ್ಫುಲ್ ರಿಸಲ್ಟ್ ನನಗೆ ಬೇಕು. ಈಗಲೂ ಅನಿಸುತ್ತೆ, ಏನಕ್ಕೆ ನನಗೆ ಬೇಗ ಎದ್ದೇಳಬೇಕು, ಏನಕ್ಕೆ ಓದಬೇಕು, ಚೆನ್ನಾಗಿ ಈ ಚಳಿಗೆ ಚೆನ್ನಾಗಿ ಬೆಡ್ಶೀಟು ರಗ್ ಹೊದ್ಕೊಂಡು ಚೆನ್ನಾಗಿ ನಿದ್ದೆ ಬರುತ್ತಲ್ವ, ಏನಕ್ಕೆ ಕಷ್ಟಪಡಬೇಕು ಅಂತ ಅನಿಸುತ್ತೆ. ಬಟ್ ಒಂದು ಅನಿಸುತ್ತೆ, ನಾನು ಈಗ ಕಷ್ಟಪಟ್ಟರೆ ನಾನು ಅಂದ್ಕೊಂಡಿರೋದು ಸಾಧಿಸ್ಬೋದು. ಏನೋ ದೊಡ್ಡದಾಗಿ ಸಾಧಿಸ್ತೀನಿ ಅಂತಲ್ಲ, ಚಿಕ್ಕ ಪುಟ್ಟದನ್ನೇ ಅಟ್ಲೀಸ್ಟ್ ನನ್ನ ಪ್ರಯತ್ನ, ನಾನೇನೋ ಸಾಧಿಸ್ತೀನಿ ಅಂತಲ್ಲ. ಬಟ್ ನನ್ನ ಸೈಡಿಂದ ಅದು ಹಾರ್ಡ್ ವರ್ಕ್ ಇದ್ದರೆ ಮುಂದೆ ಒಂದು ದಿನ ಅಯ್ಯೋ ನಾನು ಮಾಡಬೇಕಿತ್ತು ಅಂತ ರಿಗ್ರೆಟ್ ಆಗಬಾರ್ದು. ನನ್ನ ಸೈಡಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಕಷ್ಟಪಡ್ತಾ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಒಂದಲ್ಲ ಒಂದು ದಿನ ನಿಮ್ಮ ಕಷ್ಟಪಡೋದಕ್ಕೆ ಒಂದು ಒಳ್ಳೆ ಫ್ರೂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಲೈಫ್ನ ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಹಿಂದೆ ಏನಾಗೋಗಿದೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಬೇಡ. ಏನೋ ತಪ್ಪಾಗಿರುತ್ತೆ, ಬೇರೆಯವರಿಂದ ಏನೋ ತಪ್ಪಾಗಿರುತ್ತೆ, ಆ ಹಿಂದಿನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಪ್ರೆಸೆಂಟು ಹಾಳು, ಫ್ಯೂಚರು ಹಾಳು. ನಮಗಿರೋದು ಒಂದೇ ದಿನ, ಇವತ್ತು ಪ್ರೆಸೆಂಟ್ 1 ಡೇ ಅನ್ನೋದು ಒಂದೇ ದಿನ. ಮತ್ತು ಅದು ನೆಕ್ಸ್ಟೇ ಅದು ಆಗೋದ್ರೆ ಅದು ನಿನ್ನೆ ಆಗೋಗುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ಪ್ರೆಸೆಂಟಲ್ಲಿರಿ. ಏನೋ ಒಂದು ಬೇರೆಯವರಿಂದ ತಪ್ಪಾಗಿದ್ರು ಕೂಡ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರನ್ನ
ಕ್ಷಮಿಸ್ಬಿಡಿ. ಅವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ ನೀವು ಕ್ಷಮಿಸ್ಬೇಕು. ತಲೆಯಲ್ಲಿ ಅದನ್ನೇ ಇಟ್ಕೊಳ್ತಾ ಇದ್ರೆ ಅದನ್ನೇ ಕೊರಗ್ತಾ ಇರ್ತೀವಿ, ಒಂಥರ ಬೇಜಾರು ಥರ ಆಗ್ತಾ ಇರುತ್ತೆ. ಮಾಡಿದ್ರಲ್ಲ ಅಂತ ನೀವೇ ತಪ್ಪು ಮಾಡಿದರೆ ನಿಮಗೆ ರಿಗ್ರೆಟ್ ಆಗ್ತಿರುತ್ತೆ. ಅದ್ರ ಬದಲಾಗಿ ಸರಿ, ಈಗ ನಾವು ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ, ನೆಕ್ಸ್ಟ್ ಅದನ್ನು ರಿಪೀಟ್ ಮಾಡಬಾರ್ದು. ಆ ರೀತಿ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ನಾವು ಡಿಫಿಕಲ್ಟ್ ಟೈಮ್ಸ್ನ ಯಾವ ರೀತಿ ಧೈರ್ಯವಾಗಿ ಫೇಸ್ ಮಾಡ್ತೀವಿ, ಅದೇ ನಮ್ಮ ಲೈಫ್ಗೆ ಎಂಜಾಯ್ಮೆಂಟ್ ಕೊಡೋದು. ಪ್ರತಿಯೊಂದು ದಿನವೂ ಒಂದು ಚಾಲೆಂಜು ಕಣ್ರಿ. ಬೆಳಗ್ಗೆ ಎದ್ದಿದ್ದೀವಿ ಅಂದ್ರೇ ಒಂದು ಚಾಲೆಂಜ್. ನಾವು ಎಷ್ಟೊಂದು ಜನ ಇವತ್ತು ರಾತ್ರಿನೇ ಲಾಸ್ಟ್ ನೈಟ್ ಆಗಿರುತ್ತೆ ಅವ್ರಿಗೆ. ನೆಕ್ಸ್ಟ್ ಡೇ ನಮಗೆ ಬಂದಿದೆ, ದೇವ್ರು ನಮಗೊಂದು ದಿನ ಬೋನಸ್ಸಾಗಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಎಂಜಾಯ್ ಮಾಡಬೇಕು. ಆ ದಿನದಲ್ಲಿ ಏನೇ ಚಾಲೆಂಜಸ್ ಬಂದರೂ ನಾವು ಹೇಗೆ ಧೈರ್ಯವಾಗಿ ಫೇಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನೋಡಿ, ಸಿಕ್ಕಾಪಟ್ಟೆ ನನಗೆ ಈ ರೀತಿ ತಿಂಡಿಗಳು ಮಾಡಿದ್ರೆ ಅಂತ ಮನಸ್ಸು ತೃಪ್ತಿ ಅನಿಸುತ್ತೆ. ಚೆನ್ನಾಗಿ ತರಕಾರಿ ಹಾಕಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು. ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನನ್ನ ಚಿಕ್ಕವಳು ಮೇಡಮ್ ಇದ್ದಾಳಲ್ಲ, ಅವಳು ತಿನ್ನಲ್ಲ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ನಾವು ನಂಚ್ಕೊಂಡು ತಿಂದ್ಬಿಡ್ತೀವಿ ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಲ್ಲೂ ಒಳ್ಳೆ ಮಿನರಲ್ಸ್ ಇದೆ, ಒಳ್ಳೆ ವಿಟಮಿನ್ಸ್ ಇದೆ. ಸೊ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಸಿದು ಒಳ್ಳೇದಲ್ಲ. ನಿಮ್ಗೆ ಏನಾದ್ರು ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂದರೆ ಒಳ್ಳೇದಲ್ಲ. ಬಟ್ ಇವನ್ ಅದೂ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಹಸಿಮೆಣ್ಸಿನ್ಕಾಯಿ. ಆಮೇಲೆ ಉಪ್ಪು, ಅರಶಿನ ಹಾಕಿಲ್ಲ. ಬಟ್ ರೊಟ್ಟಿ ಅರಶಿನ ಕಲರ್ ಬರುತ್ತೆ. ಏನಕ್ಕೆ ಅಂದರೆ ಕ್ಯಾರೆಟೇನೆ ಅದ್ರ ನ್ಯಾಚುರಲ್ ಪಿಗ್ಮೆಂಟ್ ಬಿಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೋಸು ಹಾಕಿ, ಎಲೆಕೋಸು ಫೈನಾಗಿ ನಾನು ತುರಿದ್ಬಿಟ್ಟು ಹಾಕ್ಬಿಡ್ತೀನಿ ಲಟ್ಸೋಕ್ಕೆ ಈಸಿ ಅಂತ. ಆಮೇಲೆ ಎಲ್ಲನೂ ಹಾಕಿ ರವೆ ಮಿನಿಮಮ್ ಅಂದರೆ ಒಂದು 3 ಅವರ್ ನೆನೆಸಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಸ್ವಲ್ಪ ತರಿಯಾಗಿ ಬರುತ್ತೆ. ಒಂದು 3 ಅವರ್ ನೆನೆಸೋದು ಬೆಸ್ಟು. ಇಲ್ಲಾಂದರೆ ನೀವೇನು ಮಾಡಿ, ಬೆಳಗ್ಗೆ ತಿಂಡಿಗೆ ಮಾಡ್ತೀರಾ ಅಂದರೆ ನೈಟೇನೆ ಒಂದು 3 ಅವರ್ ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರು ಆಯಿತು. ಹಿಂಗನ ಸರಿ. ಓವರ್ ನೈಟ್ ನೆನೆಸಿದ್ರೆ ತುಂಬ ಒಂಥರ ಆಗಿಬಿಡುತ್ತೆ. ಓವರ್ ನೈಟ್ 8 ಅವರ್ಸ್ ಎಲ್ಲ ನೆನೆಸೋಕ್ಕೆ ಹೋಗಬಾರ್ದು. ಒಂದು 3 ಅವರ್ಸ್, ಮ್ಯಾಕ್ಸಿಮಮ್ 3 ಅವರ್ಸ್ ನೆನೆಸಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ ಹಿಟ್ಟು ನಮ್ಗೆ ಹೆಂಗೆ ಬೇಕೋ ಆ ಥರ ಹೇಳಿದ ಮಾತು ಕೇಳುತ್ತೆ. ಇಲ್ಲ ಅಂದರೆ ಕಿತ್ತೋಗೋದು ಇಂಥದ್ದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಸ್ವಲ್ಪ 3 ಅವರ್ಸ್ ನೆನೆಸ್ಬಿಟ್ಟು ಹಾಕೋದೆಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು, ಬೇಕಾದ್ರೆ ಸೊಪ್ಪು ಹಾಕ್ಬೋದು, ಸಬ್ಸಿಗೆ ಹಾಕ್ಬೋದು. ಆಮೇಲೆ ನಾನು ತವ ಮೇಲೆ ಡೈರೆಕ್ಟ್ ತಟ್ತೀನಿ, ಸುಡಲ್ಲ. ಅದೊಂದು ಟೆಕ್ನಿಕ್ಕು. ಏನು ಈಸಿ, ಅದೇನು ರಾಕೆಟ್ ಸೈನ್ಸ್ ಇಲ್ಲ. ನೀವು ನಾನು ಹೆಂಗೆ ಮಾಡ್ತಿದ್ದೀನಲ್ಲ ಅದು ಸ್ಪ್ರೆಡ್ ಮಾಡಬೇಕು. ಕೆಳಗಡೆ ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕಿದ್ರೆ ಅದು ಕಚ್ಕೊಳ್ಳಲ್ಲ, ಹಿಟ್ಟು ಪ್ಯಾನ್ಗೆ ಕಚ್ಕೊಳ್ಳಲ್ಲ. ಅದು ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಈ ರೀತಿ ಹತ್ಕೋತಾ ಇರಬೇಕು, ಯಾಕೆಂದರೆ ಅಂಟ್ಕೊಳ್ಳುತ್ತಲ್ವ ಅದು. ಆಮೇಲೆ ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದುಬಿಡ್ಬೇಕು. ತುಂಬ ಥಿನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಟ್ರೈ ಮಾಡಿ. ಬೇಯೋಕ್ಕೂ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಒಂದು 3-4 ನಿಮಿಷದಲ್ಲಿ ಒಂದು ರೊಟ್ಟಿ ಆಗೋಗುತ್ತೆ. ಸೂಪರಾಗಿರುತ್ತೆ ನೋಡಿ. ನಾನು ಅದಕ್ಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಹೆಂಗೆ ತೆಗಿಯೋದು. ಆಮೇಲೆ ಒಂದೊಂದು ಕಾರ್ನರಿಂದ ಏನು ಸುಡಲ್ಲ, ಒಂದು ಚೂರು ಸುಡಲ್ಲ. ನಿಮ್ಗೆ ಪ್ರಾಕ್ಟೀಸ್ ಆಗಬೇಕಷ್ಟೇ. ಬಟ್ ನೀವು ನೋಡ್ಕೋಬೇಕು ಹೆಂಚೆಲ್ಲಿದೆ ಮತ್ತು ಹಿಟ್ಟೆಲ್ಲಿದೆ ಅಂತ. ಮತ್ತು ನೀವು ಪ್ಯಾನ್ಗೆ ಹೋಗ್ಬಿಟ್ಟು ಟ್ಯಾಪ್ ಮಾಡಿದ್ರೆ ಕೈ ಗ್ಯಾರಂಟಿ ಸುಟ್ಕೋತೀರ. ಹುಷಾರಾಗಿ ಮಾಡ್ಕೋಬೇಕು. ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ರೀತಿ ಮಾಡಿದ್ದೆ. ಒಂಥರ ನೆಮ್ಮದಿ ಈ ರೀತಿ ತಿಂಡಿ ಮಾಡಿಕೊಂಡ್ರೆ. ನೆಕ್ಸ್ಟ್ ಹೇಳ್ತಾ ಇದ್ನಲ್ಲ, ಲೈಫ್ನ ಬಿಂದಾಸಾಗಿ ಎಂಜಾಯ್ ಮಾಡ್ಕೊಳ್ಳಿ, ಕಾಮಾಗಿರಿ. ಏನೇ ಆದರೂ ಟೆನ್ಷನ್ ಮಾಡ್ಕೋಬೇಡಿ. ಅನ್ನೆಸೆಸರಿಯಾಗಿ ಮಾತಾಡೋಕ್ಕೆ ಹೋಗಬೇಡಿ. ಮಾತಾಡಿದ್ರೇ ಮೇಜರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವಿರಿ, ನಿಮ್ಮ ಪ್ರಪಂಚ ನೀವೊಬ್ಬರೇ. ಅದರಲ್ಲಿ ಯಾರು ಬೇಕೋ ಅವ್ರನ್ನ ಒಳಗಡೆ ತಗೊಳ್ಳಿ, ಯಾರನ್ನ ಬೇಕೋ ಅವ್ರನ್ನ ಹೊರಗಡೆ ಹಾಕಿ. ಕಾಮಾಗಿರಿ. ಏನೇನೇ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾರೆ ಹೇಳೋದು ಈಸಿ, ಮಾಡೋದು ಕಷ್ಟ ಅಂತ. ಮಾಡೋದು ಏನೂ ಕಷ್ಟ ಇಲ್ಲ. ನಾವು ಹೆಂಗೆ ನಮ್ಮ ಲೈಫ್ನ ತೊಗೋತೀವಿ, ನಾವು ಹೆಂಗೆ ಚಾಲೆಂಜಸ್ ತೊಗೋತೀವಿ, ನಾವು ಹೆಂಗೆ ಅನ್ಕೋತೀವಿ ಅದು ಇಂಪಾರ್ಟೆಂಟು. ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಏನೂ ಆಗಲ್ಲ. ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ. ನಾನು ಅಟ್ಲೀಸ್ಟ್ ಟ್ರೈ ಮಾಡೋದು ತಪ್ಪೇನಿಲ್ಲ ಅಲ್ವಾ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನನಗಂತೂ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಏನೂ ನೆನಪಾಗಲ್ಲ. ಅಷ್ಟು ಬಿಂದಾಸಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿರ್ತೀನಿ. ನೆಕ್ಸ್ಟು ನಿಮ್ಮ ಹಾಬೀಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಫುಲ್ಲು ಲೈಫ್ನ ತ್ಯಾಗಗಳು ಮಾಡಿ. ಒಂದು 30 ವರ್ಷ 40 ವರ್ಷ ಮದುವೆ ಆದಮೇಲೆ, ಅಂದರೆ ನಮಗೊಂದು 50-60 ಆದಮೇಲೆ ಹಿಂದಕ್ಕೆ ತಿರುಗಿ ನೋಡಾದ್ಮೇಲೆ ನಮ್ಮ ಲೈಫಲ್ಲಿ ನಾವೇ ಇರಲ್ಲ. ಬರೀ ತ್ಯಾಗಗಳನ್ನ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ ಮಾಡ್ಕೊಂಡು ನಮ್ಮ ಲೈಫಲ್ಲಿ ನಾವೇ ಇಲ್ಲ ಅಂದರೆ ಅದೆಂಥ ಲೈಫು. ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ. ಏನರಲ್ಲಿ ನಿಮಗೆ ಸಿಗುತ್ತೋ ಕಾಮಿಡಿ ಶೋಸ್ ನೋಡಿ, ಒಳ್ಳೆ ಫಿಲಮ್ ನೋಡಿ, ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಜೊತೆ ಯಾರಿಗೆ ಇರೋಕ್ಕೆ ಇಷ್ಟ ಇದೆಯೋ ಅವ್ರನ್ನ ಇಟ್ಕೊಳ್ಳಿ. ಯಾರನ್ನೋ ಬೆಗ್ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಲೈಫಲ್ಲಿರಿ, ನನ್ನ ಪ್ರೀತಿ ಮಾಡಿ, ನನ್ನ ಬಗ್ಗೆ ಕೇರ್ ಮಾಡ್ಕೊಳ್ಳಿ ಅಂತ ಯಾರನ್ನೂ ಭಿಕ್ಷೆ ಬೇಡಕ್ಕೆ ಹೋಗಬೇಡಿ. ಅವ್ರಿಗೆ ಇಷ್ಟ ಇದ್ದರೆ ನಮ್ಮ ಲೈಫಲ್ಲಿ ಇರೋಕ್ಕೆ ಇರ್ತಾರೆ, ಇಲ್ಲಾಂದರೆ ಇಲ್ಲ. ಭಿಕ್ಷೆ ಬೇಡ್ಕೊಂಡು ಯಾರನ್ನೂ ನಮ್ಮ ಲೈಫಲ್ಲಿ ಇಟ್ಕೊಳ್ಳೋ ಅಂಥ ದುಸ್ಥಿತಿ ಯಾವತ್ತೂ ಬರಬಾರ್ದು. ಸೊ ನಿಮ್ಮೊಂದು ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ಕೋಬೇಕು. ಎಲ್ಲರ ಹತ್ರ ಚೆನ್ನಾಗಿರಿ. ಅವ್ರಿಗಿಷ್ಟ ಅದು ನ್ಯೂಟ್ರಲಿಟಿ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಸೈಕಾಲಜಿಯಲ್ಲಿ. ನ್ಯೂಟ್ರಲಿಟಿ ಕ್ಯಾರೆಕ್ಟರ್ ಅಂದರೆ ಯಾರನ್ನೂ ನಿಷ್ಠುರ ಮಾಡ್ಕೊಳ್ಳಲ್ಲ, ಯಾರನ್ನೂ ತುಂಬಾಗಿ ಹಚ್ಕೊಳ್ಳಲ್ಲ. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಲೈಫು ಈಸಿ ಅಂತ ಹೇಳ್ತಾ ಈ ರೊಟ್ಟಿನ ಟ್ರೈ ಮಾಡಿ ಆಯಿತಾ. ತುಂಬ ತರಕಾರಿ ಹಾಕಿ, ಇವನ್ ಸೋರೆಕಾಯಿನೂ ತುರಿದು ಹಾಕ್ಬೋದು, ಎಷ್ಟು ಚೆನ್ನಾಗಿರುತ್ತೆ.
ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇರೋದು ಒಂದೇ ಲೈಫು, ಅದನ್ನು ಕೈಯಾರ ಹಾಳು ಮಾಡ್ಕೋಬೇಡಿ. ಆ ಯೋಚನೆ ಈ ತ್ಯಾಗಗಳು ಅಂತ ಮಾಡ್ಕೊಂಡು ಕೂತ್ಕೋಬೇಡಿ. ಒಂದು ಲೈಫ್ನ ಅಚ್ಚುಕಟ್ಟಾಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ ಫ್ರೆಂಡ್ಸ್.